ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಗುಡ್ ಈವ್ನಿಂಗ್. ಇವತ್ತು ನಾನು ಸಂಡೇ ನೈಟಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ. ಅದೇನು ಹೇಳದ್ನಲ್ಲ, ನೆನ್ನೆ ನಮ್ಮ ಊರಿಗೆ ಬರ್ತಾ ಇದ್ದೀವಿ ಅಂತ ಬಂದ್ವಿ. ಮತ್ತು ಇವಾಗ ಹಾಗೇ ನಮ್ಮ ಮನೆ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಮನೆ ತುಂಬ ಪುಟ್ಟದು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ನಮ್ಮ ಮನೆ ಹೇಗಿದೆ ಅಂತ ನೋಡೋಣ. ಇದು ನಮ್ಮ ಮನೆ ಎಂಟ್ರೆನ್ಸ್ ಫ್ರೆಂಡ್ಸ್. ಇದು ಹೊರಗಡೆ ನೋಡಿ, ಇಲ್ಲಿ ರಂಗೋಲಿ ಹಾಕಿದ್ದೀವಿ. ಮತ್ತು ನಮ್ಮ ಮನೆ ಎದುರುಗಡೆ ದೇವಸ್ಥಾನ ಬೆಳ್ಕೊಂಡಿದೆ. ಅದು ಹುಚ್ಚಮ್ಮ ದೇವರು ಅಂತ ಹೇಳ್ತಾರೆ ನಮ್ಮ ಅತ್ತೆ. ಅದು ಈಗ ಹಾಗೆ ಒಳಗಡೆ ಬಂದರೆ ಇದು ನಮ್ಮ ಮನೆ ಬಾಗಿಲು ಫ್ರೆಂಡ್ಸ್. ತುಂಬ ಹಳೆಯ ಮನೆ, ನಾವಿರೋದು ಇದರಲ್ಲೇ. ಮತ್ತು ಕಾರ್ತಿಕೆ ಆಗಿರೋದ್ರಿಂದ ದೀಪ ಇಡ್ತಾ ಇದ್ದೀವಿ ಡೈಲಿ ಬಾಗಿಲಿಗೆ. ಒಂದು ತಿಂಗಳು ನಾವು ಕಂಪಲ್ಸರಿ ಕಾರ್ತಿಕೆಯಲ್ಲಿ ನಾನ್ ವೆಜ್ಜು ತಿನ್ನೋಲ್ಲ ಫ್ರೆಂಡ್ಸ್. ಮತ್ತು ಈ ಥರ ಬಾಗಿಲಲ್ಲಿ ದೀಪ ಇಡ್ತೀವಿ. ಮತ್ತು ಹಾಗೆ ಒಳಗಡೆ ಬಂದರೆ ಲೆಫ್ಟ್ ಸೈಡಿಗೆ ಇದು ಫೋಟೋ ಇದೆ. ಈ ಹುಡುಗನಿಗಿದು ಗಿಫ್ಟ್, ಬರ್ತಡೇಲಿ ಗಿಫ್ಟ್ ಕೊಟ್ಟಿರೋದು. ಮತ್ತು ಇವರು ನಮ್ಮ ಮಾವ ಫ್ರೆಂಡ್ಸ್. ನಮ್ಮ ಮಾವ ತೀರೋಗಿದ್ದಾರೆ, ಇಲ್ಲ ಅರೌಂಡು 5-6 ಇಯರ್ಸ್ ಮೇಲೆ ಆಯಿತು ಅವ್ರು ತೀರೋಗಿ. ಮತ್ತು ಅವ್ರ ಮಗಳು, ದೊಡ್ಡ ಮಗಳು ಹುಷಾರಿಲ್ಲ ಅಂತ ಅವರು ತೀರೋದ್ರು. ಮತ್ತು ಹಾಗೆ ಈ ಕಡೆ ಬಂದರೆ ಒಂದು ಟಿ ವಿ ಇದೆ, ಮತ್ತು ಒಂದು ಪುಟ್ಟು ಟೇಬಲ್ ಇದೆ. ಅದರಲ್ಲಿ ಮತ್ತೆ ಏನೇನೋ ಇಟ್ಕೊಂಡಿದ್ದಾರೆ. ಮತ್ತು ಒಂದು ಫ್ಯಾನ್ ಇದೆ ಫ್ರೆಂಡ್ಸ್. ಮತ್ತು ಇಲ್ಲಿ ನಾವು ಮಲ್ಕೊಳ್ಳೋದಕ್ಕೆ ಅಂತ ಬೆಡ್ಶೀಟ್ ಎಲ್ಲ ಆ ಕಡೆ ಸೆಟ್ ಮಾಡಿಟ್ಟಿರ್ತೀವಿ. ಇವರು ನಮ್ಮ ಮನೆ ಪಕ್ಕದವರು, ಅವರು ಕೂಡ ಇದ್ದರು, ಮನೆಗೆ ಬಂದಿದ್ದರು ಮಾತಾಡ್ಸೋಕ್ಕಂತ. ನಾವು ಹೋಗಿದ್ವಲ್ಲ ಊರಿಗೆ, ಅದಕ್ಕೆ. ಈಗ ನೋಡಿ ಫ್ರೆಂಡ್ಸ್, ಈ ಕಡೆ ರೈಟ್ ಸೈಡಿಗೆ ಬಂದರೆ ದಿವಾನ್ ಕಾಟ್ ಇದೆ. ಅದಾದಮೇಲೆ ಈ ಕಡೆ ಹಂಗೆ ಬಂದರೆ ಬಳೆ ಸ್ಟ್ಯಾಂಡು. ಮತ್ತು ಹಳ್ಳಿ ಕಡೆ ನಿಮ್ಮ ಮನೆಗೆ ಗೊತ್ತಿರುತ್ತೆ ಫ್ರೆಂಡ್ಸ್, ತುಂಬ ಹಳೆ ಮನೆ ಹೇಗಿರುತ್ತೆ ಅಂತ. ಇದಾಗೆ ಮೇಲೆ ಹೋದರೆ ಅಟ್ಟ ಫ್ರೆಂಡ್ಸ್. ಇದು ಹಳ್ಳಿ ಕಡೆಯವ್ರಿಗೆ ಅಟ್ಟ ಅಂತಂದರೆ ಗೊತ್ತಾಗುತ್ತೆ, ಬೇರೆ ಭಾಷೆಲಿ ಏನಂತಾರೋ ನನಗೆ ಗೊತ್ತಿಲ್ಲ. ಇದು ಅಟ್ಟ ಮೇಲ್ಗಡೆ ಫ್ರೆಂಡ್ಸ್. ಏನೇನು ಎಕ್ಸ್ಟ್ರಾ ಸಾಮಾನಿದೆ ಇಲ್ಲಿ ಇಟ್ಕೊಳ್ತೀವಿ. ಮತ್ತು ನಾವು ಎಲ್ಲರೂ ಒಟ್ಟಿಗೆ ಸೇರಿದಾಗ ಸಾಮಾನು ತೊಗೊಂಡು ಯೂಸ್ ಮಾಡ್ಕೊಳ್ತೀವಿ. ದೊಡ್ಡ ದೊಡ್ಡ ಪಾತ್ರೆ ಅದು ಇದು ಎಲ್ಲ ಇದೆ. ಮತ್ತು ಇದು ನಾನು ರ್ಯಾಂಡಮ್ಮಾಗಿ ಬ್ಲಾಗ್ ಮಾಡಿದ್ದು ಫ್ರೆಂಡ್ಸ್. ನೆಕ್ಸ್ಟ್ ಟೈಮ್ ಊರಿಗೆ ಹೋದಾಗ ನಾನು ಇನ್ನೂ ಕ್ಲಿಯರಾಗಿ ಬ್ಲಾಗ್ ಮಾಡಿ ಯಾವ್ಯಾವ ಕಡೆ ಏನೇನಿದೆ ಅಂತೆಲ್ಲ ತೋರಿಸ್ತೀನಿ. ಈಗ ಹಾಗೆ ಕೆಳಗಡೆ ಬಂತು ಅಂದರೆ ಇದೇ ರೈಟ್ ಸೈಡಲ್ಲಿ ಬಂದು ರಾಗಿ ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್. ಈಗ ಇದೇ ಕಡೆ ಲೆಫ್ಟ್ ಸೈಡಿಗೆ ದೇವ್ರ ಫೋಟೋ ಇಟ್ಕೊಂಡಿದ್ದೀವಿ. ಮತ್ತು ಅಲ್ಲೊಂದು ಗಡಿಯಾರ ಇದೆ, ತುಂಬ ಹಳೇದು ಫ್ರೆಂಡ್ಸ್ ಗಡಿಯಾರ ಅದು. ಹಾಗೆ ಇದು ರೂಮು ಫ್ರೆಂಡ್ಸ್. ರೂಮಿಗೆ ಬಂದರೆ ಇಲ್ಲಿ ಕುಂಕುಮ ಅದು ಇದು ಪೂಜೆ ಸಾಮಾನು, ಮತ್ತು ರೂಮಲ್ಲೂ ಕೂಡ ನಾವು ದೇವ್ರ ಫೋಟೋ ಎಲ್ಲ ಇಟ್ಕೊಂಡಿದ್ದೀವಿ. ಈಗ ಹಾಗೆ ನೀವು ನೋಡ್ತಾ ಇರ್ಬೋದು, ಇದೆಲ್ಲ ಟ್ರಂಕು. ಮತ್ತು ಅದು ತುಂಬ ಹಳೆ ಕಾಲದ್ದು ಫ್ರೆಂಡ್ಸ್ ಇವೆಲ್ಲ. ಮತ್ತು ನಾವು ಊರಲ್ಲಿರೋದು ಇದೆ ಮನೇಲಿ. ಮತ್ತು ಬೀರು ಇದೆ. ಹಾಗೆ ಈ ಕಡೆ ಬಂದರೆ ಹ್ಯಾಂಗರ್ಸು, ಮತ್ತು ಒಂದು ಪುಟ್ಟಿ ಎಲ್ಲ ಇದೆ ನೋಡಿ. ಇಲ್ಲಿ ಛತ್ರಿ ಎಲ್ಲ ಇಟ್ಕೊಂಡಿದ್ದೀವಿ. ಮತ್ತು ಅಲ್ಲೇ ಕಿಚನು ಫ್ರೆಂಡ್ಸ್. ನೋಡ್ಬೋದು ನೀವು, ಕಿಚನ್ ಹೀಗಿದೆ. ಎರಡು ಸೆಲ್ಫ್ ಹಾಕಿ, ಹಾಗೇನೆ ಅದ್ರ ಮೇಲೆಲ್ಲ ಪಾತ್ರೆ ಅದು ಇದು ಎಲ್ಲ ಇಟ್ಕೊಂಡು ಸ್ಟ್ಯಾಂಡೆಲ್ಲ ಇಟ್ಕೊಂಡಿದ್ದಾರೆ ನಮ್ಮ ಅತ್ತೆ. ಮತ್ತು ಒಬ್ಬರೇ ಇರ್ತಾರೆ ಫ್ರೆಂಡ್ಸ್ ಊರಲ್ಲಿ. ನೀವು ನೋಡ್ಬೋದು, ಇದು ಸಜ್ಜ. ಮತ್ತು ಮೇಲ್ಗಡೆ ಸ್ಪೂನ್ ಸ್ಟ್ಯಾಂಡು ಮತ್ತು ಅದು ಎಲ್ಲ ಇಟ್ಕೊಂಡಿದ್ದಾರೆ. ಈ ಕಡೆ ಬಂತು ಅಂತಂದರೆ ಗ್ಯಾಸು. ಮತ್ತು ನಾವು ಇಲ್ಲೇ ಅಡುಗೆ ಮಾಡೋದು ಫ್ರೆಂಡ್ಸ್. ಒಲೆ ಇದೆ, ಅದು ಕೊಟ್ಟಿಗೆಲಿದೆ. ಅದು ನಾನು ಕೊಟ್ಟಿಗೆ ತೋರಿಸ್ತೀನಿ ಬ್ಲಾಗ್, ಅದನ್ನು ಕಂಟಿನ್ಯೂ ಮಾಡಿ. ಅದು ಹಾಗೆ ಸುಮ್ಮನೆ ರ್ಯಾಂಡಮಾಗಿ ಫ್ರೀ ಇದ್ನಲ್ಲ ಅಂತ ಬ್ಲಾಗ್ ಮಾಡಿರೋದು. ನೆಕ್ಸ್ಟ್ ಟೈಮ್ ನೀಟಾಗಿ ಕ್ಲಿಯರಾಗಿ ಬ್ಲಾಗ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಈಗ ನೋಡ್ಬೋದು, ಇದು ಬಂದು ಕೊಟ್ಟಿಗೆ ಫ್ರೆಂಡ್ಸ್. ಕೊಟ್ಟಿಗೆಲಿ ನಾವು ನೀರು ತುಂಬಿಸಿಟ್ಕೊಳ್ಳೋದಾಗಿರ್ಬೋದು, ಸೌದೆ ಜೋಡಿಸಿಟ್ಕೊಳ್ಬೋದಾಗಿರ್ಬೋದು. ಮಳೆ ಬಂದರೆ ಎಲ್ಲ ನೆಂದೋಗಿಬಿಡುತ್ತೆ ಅಂತ ಹಾಗೆ ಡ್ರಮ್ ಇಟ್ಕೊಂಡಿದ್ದೀವಿ ನೀರು ಕ್ಯಾರಿ ಮಾಡೋದಕ್ಕೆ. ಮತ್ತು ಹಾಗೆ ಈ ಕಡೆ ಬಂತು ಅಂತಂದರೆ ಇದೆಲ್ಲ ಕೊಟ್ಟಿಗೆ ಫ್ರೆಂಡ್ಸ್. ನೋಡ್ಬೋದು, ಇಲ್ಲಿ ಕಾಯಿ, ಮಂಕ್ರಿ ಮತ್ತು ವೇಸ್ಟ್ ಸಾಮಾನು ಅದೆಲ್ಲ ಇಟ್ಕೊಂಡಿದ್ದೀವಿ. ಫಸ್ಟು ನಮ್ಮ ಮನೇಲೆಲ್ಲ ಕೋಳಿ ಎಲ್ಲ ಸಾಕ್ತಾಯಿದ್ರು ಫ್ರೆಂಡ್ಸ್. ಅದು ಈಗ ಏನೂ ಇಲ್ಲ. ನಮ್ಮ ಅತ್ತೆ ಒಬ್ಬರೇ ಇರೋದ್ರಿಂದ ಏನೂ ಸಾಕ್ತಾಯಿಲ್ಲ. ಇದು ಬಂದು ಫ್ರೆಂಡ್ಸ್ ಓದಿಯರು ನಾವು ಊರಿಗೆ ಹೋದಾಗ ತೆಗೆದಿರೋ ಫೋಟೋಸು ಫ್ರೆಂಡ್ಸ್. ನಿಮ್ಗೆ ನಾವು ಮಾಡೋ ವಿಡಿಯೋಗಳು ಇಷ್ಟ ಆಯ್ತರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.